ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈ ಬಿ ಜೆ ಪಿಯಲ್ಲಿ ಭಾರೀ ದೊಡ್ಡ ಮಟ್ಟದ ಸಂಚಲನ. ಇವರು ಒಂದಾಗ್ತಾರೋ ಅಥವಾ ಹಾಳಾಗ್ತಾರೋ? ಬಿ ಜೆ ಪಿ ಮನೆಯೊಂದು 3 ಬಾಗಿಲು ಅನ್ನೋ ಥರ ಇತ್ತಲ್ಲ, ಆ 3 ಬಾಗಿಲು ಒಂದೇ ರೀತಿಯಾದಂಥ ಕೆಲಸವನ್ನೇನಾದರೂ ಮಾಡುತ್ತಾ? ಹಾಗಾದರೆ ಇಲ್ಲಾಂದರೆ ಚುನಾವಣೆಯಲ್ಲಿ ಹಿನ್ನಡೆ ಕಟ್ಟಿಟ್ಟ ಬುತ್ತಿ ಅನ್ನೋ ಥರದ್ದು ಬಿ ಜೆ ಪಿ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಕರ್ನಾಟಕದಲ್ಲಿ ಬಿ ಜೆ ಪಿ ಯಾವ ಸ್ಥಿತಿಯಲ್ಲಿದೆ? ಯಡಿಯೂರಪ್ಪನವರ ಮಾಸ್ ನಾಯಕತ್ವದಲ್ಲಿ ಯಾವ ರೀತಿ ಮುಂದೆ ಹೋಗಬಹುದು? ಫೋಕಸ್ ಟುಡೇನಲ್ಲಿ ನಾನು ಅಪ್ಡೇಟ್ಸ್ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ ಬಿ ಜೆ ಪಿ ಯಾವ್ಯಾವ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದೆ ಅಲ್ಲೆಲ್ಲ ಒಂದು ಹಿಂದುತ್ವ ಅನ್ನೋದು ಕೆಲಸ ಮಾಡಿದೆ. ಆದರೆ ಕರ್ನಾಟಕದಲ್ಲಿ ಅದು ವ್ಯತಿರಿಕ್ತವಾದಂತಹ ಒಂದು ಬೆಳವಣಿಗೆ. ಕರ್ನಾಟಕದಲ್ಲಿ ಹಿಂದುತ್ವ ಕೆಲಸ ಮಾಡಲಿಲ್ಲ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಮಾಸ್ ನಾಯಕತ್ವ ಕೆಲಸ ಮಾಡಿದೆ. ಯಡಿಯೂರಪ್ಪ ಹಿಂದುತ್ವದ ನಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪ ರೈತ ನಾಯಕ ಅನ್ನೋ ಥರ ಪಕ್ಷವನ್ನು ಕಟ್ಟಿ ಬೆಳೆಸಿದರು. ಪರಿಣಾಮ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಅತಿ ದೊಡ್ಡ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. ಈಗ ಬಿ ಜೆ ಪಿ ಮೊದಲಿನ ಥರ ಇಲ್ಲ, ತನ್ನ ಚಾರ್ಮನ್ನು ಕಳೆದುಕೊಳ್ತಾ ಇದೆ. ಭವಿಷ್ಯದ ನಾಯಕತ್ವದ ಕೊರತೆ ಕಾಡ್ತಾ ಇದೆ. ಇರೋ ನಾಯಕರನ್ನು ಬೇರೆ ಬೇರೆ ಗುಂಪುಗಳು ಒಪ್ಕೊಳ್ತಾ ಇಲ್ಲ ಅನ್ನುವಂಥ ಮಾತು. ಇಂಥ ಸಂದರ್ಭದಲ್ಲೇ ಈಗ ಬೈ ಎಲೆಕ್ಷನ್ ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿ ಲಿಂಗಾಯತರ ಪ್ರಾಬಲ್ಯ. ಲಿಂಗಾಯತರ ಮತ ಬ್ಯಾಂಕ್ ಬಿ ಜೆ ಪಿಯ ಮತ ಬ್ಯಾಂಕ್ ಅನ್ನೋ ಥರ ಏನು? ಹಾಗೇನಾದರೂ ಆದರೆ ಲಿಂಗಾಯತರು ಬಿ ಜೆ ಪಿ ಪರವಾಗಿದ್ದಾರೆ ಅನ್ನೋದನ್ನು ಈ 2 ಬೈ ಎಲೆಕ್ಷನ್ಗಳಲ್ಲಿ ಈಗ ಪ್ರೂವ್ ಮಾಡ್ತಾರೆ. ಯಡಿಯೂರಪ್ಪನವರ ನಾಯಕತ್ವಕ್ಕೆ ನಮ್ಮ ಬೆಂಬಲ ಅನ್ನೋದನ್ನು ಲಿಂಗಾಯತರು ಒಪ್ಕೊಳ್ತಾರ? ಅಥವಾ ಯಡಿಯೂರಪ್ಪನವರ ಮಹತ್ವಾಕಾಂಕ್ಷೆ ಇದೆಯಲ್ಲ, ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರನ್ನ ಕರ್ನಾಟಕ ಬಿ ಜೆ ಪಿಯ ಏಕಮಾದ್ವಿತೀಯ ಟಾಪ್ ಲೀಡರ್ ಅನ್ನೋ ಥರ ಪ್ರತಿಬಿಂಬಿಸಬೇಕು, ಅಲ್ಲಿ ಅವರನ್ನು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದನ್ನು ಬಿಂಬಿಸಬೇಕು ಅನ್ನೋ ಥರದ್ದು ಏನಿದೆಯಲ್ಲ, ಇದೇನಾದರೂ ವರ್ಕೌಟ್ ಆಗುತ್ತಾಗಿದ್ರೆ ಯಡಿಯೂರಪ್ಪನವರ ಒಂದು ಕಾರ್ಯಶೈಲಿ? ಎಸ್ ವೀಕ್ಷಕರೇ, ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಸೋಮಣ್ಣ ಇದ್ದಾರೆ, ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ನಿರ್ಮಲಾ ಸೀತಾರಾಮನ್ ಕರ್ನಾಟಕದವರೇ ರಾಜ್ಯಸಭೆಯನ್ನು ಪ್ರತಿನಿಧಿಸುತ್ತಾರೆ, ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ JDSನಿಂದ. ಇಷ್ಟೆಲ್ಲ ಕೇಂದ್ರ ಮಂತ್ರಿಗಳಿಗೂ ಕೂಡ 2 ಬೈ ಎಲೆಕ್ಷನ್ ಗೆಲ್ಲಕ್ಕಾಗಲ್ವ ಇವರಿಗೆ, ಬಿ ಜೆ ಪಿಯವರಿಗೆ? ಅದು ಯಡಿಯೂರಪ್ಪನವರ ನಾಯಕತ್ವವನ್ನು ಇಟ್ಕೊಂಡು ವಿಜಯೇಂದ್ರ ಅವರ ಯುವಶಕ್ತಿ, ಯಡಿಯೂರಪ್ಪನವರ ರೈತ ನಾಯಕತ್ವ, ಜೊತೆಗೆ ಪಂಚ ಪಾಂಡವರ ಥರ 5 ಜನ ಕೇಂದ್ರ ಮಂತ್ರಿಗಳು, ಇವರೆಲ್ಲ ಸೇರಿದ್ರು 2 ಬೈ ಎಲೆಕ್ಷನ್ಗಳು ಗೆಲ್ಲೋದು ಕಷ್ಟ ಆಗುತ್ತಾ ಬಿ ಜೆ ಪಿಗೆ? ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಕಷ್ಟ ಅನ್ನೋ ಥರದ ವಾತಾವರಣ. ಯಾಕಪ್ಪ ಕಷ್ಟ ಅನ್ನೋದಾದರೆ ಬಿ ಜೆ ಪಿಯ ಒಳಜಗಳ. ಒಂದು ಬಣವನ್ನು ಕಂಡ್ರೆ ಮತ್ತೊಂದು ಬಣಕ್ಕೆ ಆಗದೇ ಇರೋದು, ಒಂದು ಬಣದ ಹೆಸರನ್ನು ಡ್ಯಾಮೇಜ್ ಮಾಡಲಿಕ್ಕೆ ಹೋಗಿ ಪಕ್ಷವನ್ನು ಡ್ಯಾಮೇಜ್ ಮಾಡ್ತಾ ಇರೋದು, ಈ ಎಲ್ಲ ಬೆಳವಣಿಗೆಗಳು ಕರ್ನಾಟಕದಲ್ಲಿ ನಡೀತಾನೆ ಇವೆ ಬಿ ಜೆ ಪಿಯಲ್ಲಿ. ಯಡಿಯೂರಪ್ಪ ಯಾವಾಗ ಲೀಡರ್ ಅಂತ ಬರ್ತಾರೋ ಅವಾಗೆಲ್ಲ ಯಡಿಯೂರಪ್ಪನವರು ವಿರೋಧಿ ಬಣ ಅವ್ರನ್ನ ಕಾಲೆಳಿಲಿಕ್ಕೆ ರೆಡಿನೇ ಇರುತ್ತೆ. ಇಂದು ನೆನ್ನೆದಲ್ಲ, ಅನಂತಕುಮಾರ್ ಕಾಲದಿಂದನೂ ಇದ್ದಿದ್ದು. ಯಡಿಯೂರಪ್ಪ ಅನಂತಕುಮಾರ್ ಇದ್ದರು, ಯಡಿಯೂರಪ್ಪ ಸಂತೋಷ್ ಆದರು, ಯಡಿಯೂರಪ್ಪ ಯತ್ನ. ಇದೇನೆಂದರೆ ಈ ಕಡೆ ಲೀಸ್ಟ್ ಬೇರೆ ಬೇರೆ ಆಗ್ತಾ ಇದೆ ಬಿಟ್ಟರೆ ಇವರಿಲ್ಲೇ. ಈಗ ಯಡಿಯೂರಪ್ಪನವ್ರನ್ನ ಯಾರ್ಯಾರು ವಿರೋಧಿಸ್ತಿದ್ರು ಅವರೆಲ್ಲ ವಿಜೇಂದ್ರ ಅವ್ರನ್ನೂ ಕೂಡ ವಿರೋಧಿಸ್ತಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವರ ಶಕ್ತಿ, ಯಡಿಯೂರಪ್ಪನವರ ತಂತ್ರ, ಏನು ಸ್ಟ್ರಾಟಜಿ ಮಾಡ್ತಾರೆ ಪಕ್ಷವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ, ಏನು ಸ್ಟ್ರಾಟಜಿ ಮಾಡ್ತಾರೆ ಲಿಂಗಾಯತ ಮತಗಳು ಬರಬೇಕು ಬಿ ಜೆ ಪಿಗೆ ಅಂತ, ಏನು ಸ್ಟ್ರಾಟಜಿ ಮಾಡ್ತಾರೆ ಭಿನ್ನ ಮತವನ್ನು ಶಮನಗೊಳಿಸಬೇಕು ಅಂತ, ಈ ಎಲ್ಲ ತಂತ್ರಗಳು ಕೂಡ ಈ 2 ಬೈ ಎಲೆಕ್ಷನ್ನಲ್ಲಿ ಬಿ ಜೆ ಪಿಗೆ ಲಾಭವನ್ನು ತಂದು ಕೊಡ್ತವ ಅನ್ನೋ ಪ್ರಶ್ನೆ ಈಗ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಕಾಡ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಒಳಜಗಳ, ಈ ಒಳಜಗಳದ ಲಾಭವನ್ನು ಯಾವ ರೀತಿ ಪಡಿಬೇಕು ಅಂತ ಬಿ ಜೆ ಪಿ ಯೋಚನೆ ಮಾಡ್ತಾ ಇಲ್ಲ. ಅದೇ ರೀತಿ ಗ್ಯಾರಂಟಿ ಯೋಜನೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ದರೂ ಕೂಡ ಅಪಸ್ವರಗಳು ಹೆಚ್ಚಿದ್ದಾವೆ, ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ, ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದಿದೆ. ವಿಶೇಷವಾಗಿ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂಥ ಭ್ರಷ್ಟಾಚಾರ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆಯುವಂಥ ಭ್ರಷ್ಟಾಚಾರ, ಇದನ್ನು ತಡೆಗಟ್ಟಲಿಕ್ಕೆ ಕಾಂಗ್ರೆಸ್ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಜನರಲ್ಲಿ ಒಂದು ರೀತಿ ಭ್ರಮ ನಿರಸನವನ್ನು ಮೂಡಿಸಿದೆ. ಇಂಥ ಸಂದರ್ಭದಲ್ಲೇ ಯಡಿಯೂರಪ್ಪನವರು ಪ್ರಬಲ ಪ್ರತಿಪಕ್ಷವನ್ನು, ಬಿ ಜೆ ಪಿಯನ್ನು
ಯಾವ ರೀತಿ ವಿಜಯದತ್ತ ಕೊಂಡೊಯ್ತಾರೆ, ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಮಗ ವಿಜಯೇಂದ್ರ ಯಾವ ರೀತಿ ಬೈ ಎಲೆಕ್ಷನ್ನಲ್ಲಿ BJPಯನ್ನು ಗೆಲುವಿನ ದಡಕ್ಕೆ ಸೇರಿಸ್ತಾರೆ, ಇದು ಸದ್ಯದ ಕುತೂಹಲ. ಹಾಗಾದರೆ BJPಯ ವರಿಷ್ಠರು ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ? ಯತ್ನಾಳ್ ಟೀಮಿಗೆ ಏನಾದರೂ ಬುದ್ಧಿ ಮಾತನ್ನು ಹೇಳ್ತಾರಾ, ಅಥವಾ ಸೋಮಣ್ಣ ಕೇಂದ್ರ ಮಂತ್ರಿ ಯತ್ನಾಳ್ ಮತ್ತು ಯಡಿಯೂರಪ್ಪನವರ ಮಧ್ಯದಲ್ಲಿ ಏನಾದರೂ ಕಾಂಪ್ರಮೈಸ್ ಮಾಡ್ತಾರಾ? ಪ್ರಹ್ಲಾದ್ ಜೋಶಿ ಅವರು ಏನಾದರೂ ವಿಶೇಷವಾದಂಥ ಕ್ರಮವನ್ನು ಕೈಗೊಳ್ತಾರಾ? ಶೋಭಾ ಕರಂದ್ಲಾಜೆ ಅವರು ಮಹಿಳೆಯರ ಮತಗಳನ್ನು ಸೆಳೀತಾರಾ? ಈ ಎಲ್ಲದರ ಮೇಲೆ BJPಯ ಈ 2 ಕ್ಷೇತ್ರಗಳ ಚುನಾವಣಾ ಭವಿಷ್ಯ ನಿಂತಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.